ನೋಡಿ ಇದು ಬಂದು ನೆಲಮಂಗ್ಲದಲ್ಲಿ ನಮ್ಮ ಅಕ್ಕ ಮನೆ ಇದೆ. ಅಲ್ಲಿ ಊರಬ್ಬ ಆಯಿತು. 3 ವರ್ಷಕ್ಕೊಂದು ಸಲ 5 ವರ್ಷಕ್ಕೊಂದು ಸಲ ಮಾಡ್ತಾರೆ. ಒಂದು 6 ರಿಂದ 7 ಹಳ್ಳಿಗಳು ಸೇರಿ ಒಂದು ಕಡೆ ಒಂದು ಟೆಂಪಲಲ್ಲಿ ಪೂಜೆ ಪುನಸ್ಕಾರ ಮಾಡಿ ಮರಿಗಳ್ನ ಕುಯ್ದು ಹರಕೆಗಳನ್ನ ತೀರಿಸ್ತಾರೆ, ಹಬ್ಬ ಮಾಡ್ತಾರೆ. ತುಂಬ ಜೋರಾಗಿ ಮಾಡ್ತಾರೆ. ಸೊ ಇವ್ರು ಮಾಡಿ 5-6 ವರ್ಷ ಆಗಿತ್ತು. ಸೊ ಈ ವರ್ಷ ಇನ್ವೈಟ್ ಮಾಡಿದರು, ಹೋಗಿದ್ವಿ ನಾವು ಕೂಡ. ನೋಡಿ ಎಲ್ಲ 5 to 6 to 7 ಡೇಸ್ ನಡೆಯುತ್ತೆ. ಅದರಲ್ಲಿ ನಮಗೆ ಟೈಮ್ ಇಲ್ಲದಿರೋದ್ರಿಂದ 1 ಡೇ ಅಷ್ಟೇ ನಾವು ಹೋಗಿ ಬಂದ್ವಿ. 4ನೇ ದಿನ ನೋಡಿ ತುಂಬ ಚೆನ್ನಾಗಿ ಅದು ಸಂಜೆ ಮೇಲೆಲ್ಲ ಆರತಿ ದೀಪಗಳು ತಂಬಿಟ್ಟುಗಳ್ನ ಮಾಡ್ಕೊಂಡು ಹೋಗ್ತಾರೆ. ಒಂದೊಂದು ದಿನ ಒಂದೊಂದು ರೀತಿ ಮಾರಮ್ಮಗೆ, ಆಮೇಲೆ ಮತ್ತು ಇನ್ನೂ 5-6 ದೇವತೆಗಳಿದೆ. ಅದಕ್ಕೆಲ್ಲ ಆರತಿಗಳು ತೊಗೊಂಡು ಹೋಗ್ತಾರೆ. ಸಂಜೆ ಮೇಲೆ ಮಿಡ್ನೈಟ್ ಬೆಳಿಗ್ಗೆವರೆಗೂ ಆಗುತ್ತೆ ಆ ಪೂಜೆಗಳು. ನೋಡಿ ಅಲ್ಲೆಲ್ಲ ಲೈಟ್ಗಳು ಹಾಕಿರ್ತಾರೆ. ಊರಬ್ಬ ಅಂದ್ರೆ ಒಂಥರ ಖುಷಿ, ಜನಗಳು ಸೇರ್ತಾರೆ ಆ ಬೆಳಕಲ್ಲಿ. ಇದರಲ್ಲಿ ಏನೋ ಎಲ್ಲ ಸಂಬಂಧಿಕರ ಜೊತೆಗಿರೋದೊಂದು ಖುಷಿ. ನೋಡಿ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ ನಮ್ಮ ಭಾವ, ನಮ್ಮ ಅಕ್ಕನ ಮಗ ಎಲ್ಲರೂ. 3 ಮೇಕೆಗಳನ್ನೆಲ್ಲ ತಂದಿದ್ರು, ಕೋಳಿಗಳನ್ನೆಲ್ಲ ತಂದಿದ್ರು. ಮಾರ್ನಿಂಗ್ ಎಲ್ಲ ರೆಡಿ ಮಾಡೋಕ್ಕೆ ನೈಟೇ ಎಲ್ಲ ಭಟ್ರೆಲ್ಲ ಬಂದಿದ್ದರು ಕೂಡ. ನಾವು ಹೋಗಿ ಏನೇನೋ ಕೆಲವೊಂದು ಕೆಲಸಗಳು ಇತ್ತು ಮಾಡಿದ್ವಿ. ಅಕ್ಕ ಅವರೆಲ್ಲ ಫುಲ್ ಬ್ಯುಸಿ ಇದ್ದರು ಪಾಪ. ಆರತಿಗಳು ತಂಬಿಟ್ಟುಗಳು ಮಾಡ್ಕೊಬೇಕು, ಪೂಜೆಗಳಿಗೆ ಹೋಗ್ತಾ ಇರಬೇಕು. ಅದು ಅಲ್ಲಿಂದ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಇರ್ಬೋದು, ದೂರ ಇದೆ. ಆ ಟೆಂಪಲ್ಗೆ ಹೋಗಿ ಅವ್ರು ಪೂಜೆ ಮಾಡ್ಕೊಂಬರ್ಬೇಕು ಬರೀ ಕಾಲಲ್ಲಿ. ಸೊ ಅವರು ಪ್ರತಿದಿನವೂ ಹೋಗಿ ಬರೋದೇ ಪಾಪ ಅವ್ರಿಗೆ ಕಷ್ಟ. ಆರತಿ ಎತ್ತಿರೋರು, ದೀಪ ಎತ್ತಿರೋರು ಕೈಯಲ್ಲಿ ಇಟ್ಕೊಂಡು ಹೋಗಿ ಬರಬೇಕು. ಸೊ ಅಲ್ಲಿ ಬ್ಯುಸಿ ಇದ್ದರು. ಸೊ ನಾವೆಲ್ಲರೂ ಮನೇಲಿದ್ವಿ. ನೋಡಿ ಪಾಪ ಮೇಕೆ ನೋಡಿ ಬೆಳಗ್ಗೆ ಅದೆಲ್ಲ ನಮ್ಮ ಹೊಟ್ಟೆಲಿರುತ್ತೆ. ಪಾಪ ಅನಿಸಿದ್ರು ಆ ಸ್ಮೆಲ್ ಬಂದಿದ ತಕ್ಷಣ ತಿಂದ್ಬಿಡ್ತೀವಿ ನಾನ್ ವೆಜ್ ಆದವ್ರಿಗೆ. ನೋಡಿ ಎಲ್ಲ ರೆಡಿ ಆಗ್ತಿದೆ. ನಾವು ಕೂಡ ಪ್ರತಿ ವರ್ಷವೂ ಹೋಗ್ತೀವಿ. ಬಟ್ ಈ ಊರಲ್ಲಿ ಒಂದು 3-4 ವರ್ಷದಿಂದ ಟೆಂಪಲ್ ಫುಲ್ಲು ರೆಡಿ ಆಗಿಲ್ಲ ಅನ್ನೋದಕ್ಕೋಸ್ಕರ ಹಬ್ಬ ಮಾಡಿರಲಿಲ್ಲ ಇವರು. ಸೊ 5 ವರ್ಷಗಳು ಆದಮೇಲೆ ಮತ್ತೆ ಈ ಹಬ್ಬ. ಸೊ ಎಲ್ಲ ಊರಲ್ಲಿ ಎಲ್ಲ ಜನಗಳು ಸೇರಿ ಖುಷಿಯಿಂದ ಒಗ್ಗಟ್ಟಿಂದ ಮಾಡೋವಂತಹ ಒಂದು ಹಬ್ಬ, ಖುಷಿ ಆಗುತ್ತೆ. ಸೊ ನೋಡಿ ಅಲ್ಲಿ ಜನಸಂಖ್ಯೆ ಅಷ್ಟು ಇರಲ್ಲ, ಸ್ವಲ್ಪ ಕಡಿಮೆ. ಬಟ್ ಈ ಹಬ್ಬ ಹರಿದಿನ ಇರೋದ್ರಿಂದ ಫುಲ್ಲು ಎಷ್ಟು ಕಳಕಳೆ ಆಗಿದೆ. ಎಲ್ಲರ ಮನೆ ಬಿಲ್ಡಿಂಗ್ ಮೇಲೂ ಲೈಟಿಂಗ್ಸು ಅದು. ಸಡನ್ನಾಗಿ ಒಂದು ದೇವತೆ ಬಂತು, ಎಲ್ಲರ ಮನೆ ಮುಂದೆ ಹೋಯಿತು. ತೆಂಗಿನಕಾಯಿ ಹಚ್ಚಿ ದೀಪ ಹಚ್ಚುತ್ತೀವಿ. ನಾವೆಲ್ಲ ಅವ್ರಿಗೆ ರಂಗೋಲೆ ಬಿಡ್ಸೋಕ್ಕೆಲ್ಲ ಕ್ಲೀನ್ ಮಾಡ್ತಿದ್ವಿ. ಅಷ್ಟೊತ್ತಿಗೆ ದೇವ್ರು ಬಂದಿರೋದ್ರಿಂದ ಅರ್ಧದಲ್ಲೇ ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ ಕಳಿಸಿದ್ವಿ. ಇದೇ ಥರ ದೇವತೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ತಂಬಿಟ್ಟುಗಳ್ನ ಮಾಡ್ಕೊಂಡು ಆರತಿಗಳು ಮಾಡ್ತಿರ್ತಾರೆ. ಎಲ್ಲ ಕೆಲವೊಂದು ಬ್ಯುಸಿಯಾಗಿರ್ತಾರೆ. ಊರುಗಳಲ್ಲಿ ಈ ಥರ ಹಬ್ಬಗಳು ಹರಿದಿನಗಳು ನೋಡೋದೇ ಒಂದು ಖುಷಿ. ಎಲ್ಲ ನೆಂಟರುಗಳು ಒಂದು ಕಡೆ ಸೇರ್ತೀವಿ, ಒಂದು ಖುಷಿಯಿಂದ ಇರ್ತೀವಿ, ಎಲ್ಲ ಸೇರಿ ಕೆಲಸಗಳು ಮಾಡ್ತೀವಿ ಅನ್ನೋದೇ ನಮಗೆಲ್ಲ ಖುಷಿ. ಸೊ ಎಲ್ಲ ಮುಗಿಸ್ಕೊಂಡು ನೈಟ್ ಕೂತ್ಕೊಂಡಿದ್ವಿ ಊಟ ಮಾಡಿಕೊಂಡು. ಎಲ್ಲರೂ ಅವ್ರ ಪಾಡೋಕೆ ಕೂತಿದ್ದಾರೆ. ಎಲ್ಲ ಇನ್ನೂ ಬರೋ ಜನ ತುಂಬ ಜನ ಇದ್ದಾರೆ, ಮಾರನೇ ದಿನ ಬರ್ತಾರೆ. ಸೊ ನಾವು ಇನ್ನೊಂದು ದಿನ ಹೋಗಿದ್ವಿ. ನೋಡಿ ನಾನು, ನನ್ನ ಮಗಳು, ನಮ್ಮ ಅಕ್ಕನ ಮಗ ಎಲ್ಲರೂ ಕೂಡ ವೀಡಿಯೋಸ್ ಮಾಡ್ಕೊಂಡು ಕೂತಿದ್ದೆ. ನಾನು ಯೂಟ್ಯೂಬ್ಗೆ ಬೇಕಾಗುತ್ತೆ ಅಂತ. ಬಟ್ 5 ದಿನದ್ದು ಎಲ್ಲ ವೀಡಿಯೋಸು ಮಾಡಲಿಕ್ಕಾಗಲಿಲ್ಲ. ಆಮೇಲೆ ಟೆಂಪಲ್ಗೆ ನಾನು ಹೋಗದೇ ಇರೋದ್ರಿಂದ ಅಲ್ಲಿ ಮಾಡಲಿಕ್ಕಾಗಿಲ್ಲ. ಎಷ್ಟು ಸಾಧ್ಯ ಆಯಿತು ಆ ಬ್ಯುಸಿ ಶೆಡ್ಯೂಲಲ್ಲಿ ಅಷ್ಟು ಮಾಡಿದೆ. ನೋಡಿ ಕರ್ಗದ ಎತ್ಕೊಂಡು ಹೋಗೋ ತಂಬಿಟ್ಟನ್ನ ಅದರೊಳಗೆ ಇಟ್ಟು ದೀಪ ಹಣಿಸಿ ತೊಗೊಂಡೋಗ್ತಾರೆ. ಅದಕ್ಕೆ ರೆಡಿ ಮಾಡಿಸೋದು ತುಂಬ ಚೆನ್ನಾಗಿದೆ. ಈ ಕಾಲದಲ್ಲೆಲ್ಲ ನೋಡಿ ಇದನ್ನು ರೆಡಿ ಮಾಡಿಸ್ತಾರೆ. ಇದಕ್ಕೆ 4,000 ರಿಂದ 5,000 ದುಡ್ಡಾಗುತ್ತಂತೆ. ಆಗೆಲ್ಲ ಚಿಕ್ಕದಾಗಿ ಒಂದು ಪಾತ್ರೆ ನಾವೇ ಮಾಡ್ಕೊತಿದ್ವಿ. ಈಗ ಅದೆಲ್ಲ ಒಂದು ಸ್ಟೈಲಿಶ್ ಒಂದು ಇದಾಗ್ಬಿಟ್ಟಿದೆ. ಎಲ್ಲರೂ ಕೂಡ ಡಿಸೈನಾಗಿ ಮಾಡಿಸ್ತಾರೆ. ನೋಡಿ ತಂಬಿಟ್ಟರೊಳಗೆ ಇಟ್ಟಿದ್ದಾರೆ ನಮ್ಮಕ್ಕ, ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ಬಟ್ ಹೊರ್ಕೊಂಡು ಹೋಗೋದೇ ತುಂಬ ಕಷ್ಟ. ಒತ್ತದವರು 1-2 ಕಿಲೋಮೀಟರ್ ಅದನ್ನು ತಲೆ ಮೇಲೆ ಇಟ್ಕೊಂಡೇ ಹೋಗೋದು ತುಂಬ ಕೈ ನೋವು ಬರುತ್ತೆ. ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನೋಡಲಿಕ್ಕೆ ಒಂಥರ ಇದೆ. ನೋಡಿ ಹೊಂಬಾಳೆ, ನಿಜ ನನಗೆ ಹೊಂಬಾಳೆ ಹೇಗೆ ಅದು ತೆಂಗಿನ ಮರದಲ್ಲಿ ಬರುತ್ತೆ ಅಂತ ಗೊತ್ತು. ಒಂದು ಸಲ ನಾನು ನೋಡಿರಲಿಲ್ಲ, ಫಸ್ಟ್ ಟೈಮು ನಾನು ನೋಡಿದ್ದು. ನೋಡಿ ಈ ಥರ ಚಿಪ್ಪು ಬಿಡುತ್ತೆ, ಅದನ್ನು ಓಪನ್ ಮಾಡಿದ್ರೆ ಹೊಂಬಾಳೆ ಅದರೊಳಗೆ ಇರುತ್ತಂತೆ. ನಿಜ ನಾವು ಬೆಂಗಳೂರಲ್ಲಿರೋದ್ರಿಂದ ಕೆಲವೊಂದು ನೋಡೇ ಇಲ್ಲ. ನಾನು ತೆಂಗಿನ ಮರದಲ್ಲಿ ಎಲ್ಲಿ ಬರುತ್ತೆ ಈ ಥರ ಹೂವು, ಎಲ್ಲಿ ಬರುತ್ತೆ ಅಂದ್ಕೊತಿದ್ದೆ. ಅಮ್ಮ ಆಮೇಲೆ ಓಪನ್ ಮಾಡಿ ನನ್ನ ಮುಂದೆ ತೋರಿಸೋದು. ನೋಡಿ ತುಂಬ ಶ್ರೇಷ್ಠ ದೇವ್ರಿಗೆ ಅದನ್ನು ಇಡ್ತಾರೆ ಹೊಂಬಾಳೆ. ಸೊ ಅದನ್ನು ತಂದಿದ್ರು, ಅಲ್ಲಿ ಕಳ್ಸೋಕ್ಕೆಲ್ಲ ಇಡೋಕ್ಕೆ ತರಿಸಿದ್ರು ಹೊಂಬಾಳೆದು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವ್ರನ್ನಿಟ್ಟು. ಸಿಂಪಲ್ಲಾಗೂ ನಾವು ಮಾಡ್ಕೊಬೋದು. ದುಡ್ಡಿದ್ರೆ ಎಲ್ಲವೂ ಕೂಡ ಈ ಥರ ಮಾಡ್ಕೊಬೋದು. ಬಟ್ ಆದರೆ ದುಡ್ಡು ವೇಸ್ಟ್ ಮಾಡ್ದಿರ ನಾವು ಮನೇಲೇ ಕೂತು ನಾವು ಮಾಡ್ಬೋದು. ಬಟ್ ಟೈಮ್ ಬೇಕದಕ್ಕೆಲ್ಲ.
ತಾಳ್ಮೆ ಬೇಕು, ಅದು ಮಾಡೋ ಅಂತಹ ಕ್ರಿಯಾತ್ಮಕತೆ ಅನ್ನೋದು ಬೇಕು. ಸೊ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಮಾಡ್ತಾರೆ. ಒನ್ಸ್ ನೋಡಿಕೊಂಡ್ರೆ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ಆಯಿತು, ಅವರೆಲ್ಲ ಟೆಂಪಲ್ಗೆ ಹೋಗಿದ್ರು. ನಾನಿದ್ದು ರೆಡಿಯಾಗಿ ನೋಡಿ ಅವ್ರ ಮನೇಲಿ ಬುಜ್ಜಿ ಅಂತಿದ್ದಾಳೆ ಅವಳು, ಮಗು ಥರ ಅದು ನಮಗೆಲ್ಲ, ಎಲ್ಲೋದ್ರೂ ಬಿಡೋಲ್ಲ. ಅಲ್ಲೆಲ್ಲ ಹೋದ್ವಿ ನೋಡಿ. ಊಟದ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಯಾಕಂದರೆ ಹೊರಗೆ ನಾನ್ ವೆಜ್ ಇತ್ತು, ಒಳಗೆ ಸ್ವೀಟ್ ಇತ್ತು. ಒಳಗೆ ಬಂದವ್ರಿಗೆ ನಾನು ಅಕ್ಕ ಎಲ್ಲ ಊಟ ಬಡಿಸಿದ್ವಿ. ಸೊ ನಾನಂತೂ ವೀಡಿಯೋಸ್ ಮಾಡಲಿಕ್ಕಾಗಲಿಲ್ಲ. ನಮ್ಮ ಅಕ್ಕನ ಮಗ ಪಾಪ ಹೋಗಿ ಲಾಸ್ಟಲ್ಲಿ ವೀಡಿಯೋಸ್ ಮಾಡ್ಕೊಂಡು ಬಂದ. ಕೆಲವೊಂದು ವೀಡಿಯೋಸ್ ಮಾಡ್ಕೊಂಬಪ್ಪ ಅಂದಿದ್ದಕ್ಕೆ ತುಂಬ ಜನ ಬಂದರು, ಒಂದು 500-600 ಜನ ಊಟ ಮಾಡಿ ಹೋಗಿದ್ದಾರೆ. ಸೊ ಆ ಬ್ಯುಸಿಲಿ ನಾನು ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ. ಲಾಸ್ಟಲ್ಲಿ ನಮ್ಮ ಫ್ಯಾಮಿಲಿ, ನಮ್ಮ ಅಣ್ಣ, ನಮ್ಮ ಅತ್ತೆ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಊಟ ಮಾಡ್ಬೇಕಾದ್ರೆ ಮಾಡ್ಕೊಂಡಿದ್ದಾನೆ ವೀಡಿಯೋಸ್ ಅವನು ನೋಡಿ. ನನ್ನ ಮಗಳು ಬಾಯಿ ತೆಗಿತಾ ಇದ್ದಾಳೆ. ಎಲ್ಲ ಊಟ ಲಾಸ್ಟಾಗಿ ಮಾಡಿದ್ವಿ, ಸಾಕಾಗಿತ್ತು, 4-5 ಗಂಟೆ ಆಗಿಬಿಟ್ಟಿತ್ತು. ಸೊ ತಿಂದ್ವಿ. ಬಿರಿಯಾನಿ, ಚಿಕನ್ನು, ಮಟನ್ನು, ವೆಜ್ಜಲ್ಲಿ ಪಾಯಸ, ಅನ್ನ, ಸಾರು ಪ್ರತಿಯೊಂದು ಮಾಡಿಸಿದ್ರು, ಚೆನ್ನಾಗಿತ್ತು. ಸೊ ನಮ್ಮ ಅಕ್ಕನ ಮನೆಯ ಊರಹಬ್ಬ ನೋಡಿ ಈ ರೀತಿ ಆಯಿತು. ಖುಷಿ ಆಯಿತು. ಎಲ್ಲ ಒಂದು ಕಡೆ ಸೇರಿದ್ವಿ, ಒಂದಿನ ಎಲ್ಲ ಜೊತೆಗಿದ್ವಿ. ಬಟ್ ನಾರ್ಮಲಾಗಿ ಮಾರನೇ ದಿನ ಸ್ಕೂಲಿಗೆ ಹೋಗಬೇಕು ದೇಶಾನಿ ಅಂತ ಹೇಳಿ ನಾವು ವಾಪಸ್ ಬಂದುಬಿಟ್ಟಿದ್ವಿ. ಟೈಮ್ ಇದ್ದಿದೆ ಅಲ್ಲೇ ಇನ್ನೊಂದು 2 ಡೇಸ್ ಇದ್ದು ಆರಾಮಾಗಿ ಬರ್ಬೋದಿತ್ತು, ಬಟ್ ಟೈಮ್ ಇಲ್ಲ, ಬಂದ್ವಿ ನೋಡಿ. ನಮ್ಮ ಅಕ್ಕ ಎಲ್ಲ ರೆಡಿಯಾಗಿ ಎತ್ಕೊಂಡು ಹೋಗಿರೋದು. ಮಿಡ್ನೈಟ್ 2:15 ಪಾಪ ಹೋದವರು, ಬೆಳಗ್ಗೆ 7 ಗಂಟೆಗೆ ಬಂದರು. ಇದೆಲ್ಲ ನಾನು ನೋಡಿ ಮಾರ್ನಿಂಗ್ ಫೋಟೋಸ್ ಇಟ್ಕೊಂಡಿರೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ಹೀಗೆ ಹೇಳ್ತಾ ನಾನು ಈ ಜಾತ್ರೆ ಬಗ್ಗೆ ನಾನು ಹೇಳೋದೊಂದೇ, ಮಕ್ಳುಗಳಿಗೆ ಜಾತ್ರೆಗಳು ಅದರ ಪರಿಚಯ ಮಾಡಿಕೊಡಿ. ಈಗಿನ ಕಾಲದಲ್ಲಿ ಅದ್ರ ಪರಿಚಯವೇ ಇಲ್ದಿರ ಆಗ್ತಿದೆ. ಆ ಪರಿಚಯದಿಂದ ಮಕ್ಳುಗಳು ಖುಷಿಯಾಗಿರ್ತಾರೆ, ಸಂಬಂಧಗಳು ಹೇಗೆ ಉಳಿಯುತ್ತೆ, ಹೇಗೆ ಒಗ್ಗಟ್ಟಾಗಿರ್ತಾರೆ, ಹೇಗೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ಹೇಗಿದೆ ಈಗಲೂ ಕೂಡ ನಮ್ಮ ಸಂಪ್ರದಾಯನ ಉಳಿಸ್ಕೊಂಡಿದ್ದೀವಿ ಅನ್ನೋದನ್ನು ಈ ರೀತಿಯಲ್ಲಿ ಒಂದು ಉದಾಹರಣೆ ಮೂಲಕ ನಾವು ಮಕ್ಕಳಿಗೆ ಡೈರೆಕ್ಟಾಗಿ ತೋರಿಸ್ಬೋದು ಅಂತ ಹೇಳ್ತಾ